ಪಲ್ಲವಿ ಧ್ವನಿಗತಿ ಕೇಳಿಸತೈತಿ. ಅಯ್ಯೋ ಮಗಳೇ ಪಲ್ಲವಿ, ಇದೇನವಾ ಕಣ್ಣೊಳಗೆ ನೀರು ಏನಾಗತ್ತೈತಿ? ಯಾಕೆ ಕಳಕತ್ತಿ ತಾಯಿ? ಯಾಕೆ ಪಲ್ಲವಿ ಬ್ಯಾಗ್ ಸಮೇತ ಬಂದಿಯಾ? ಏನಾತ? ಮಮ್ಮಿ ಅವ್ರ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಮಮ್ಮಿ. ಏನು ನಿನ್ನ ಮನೆ ಬಿಟ್ಟು ಹೊರಗೆ? ಯಾರು? ಯಾಕೆ ಹಾಕಿದ್ರು? ನಮ್ಮ ಅತ್ತಿನ ಮಮ್ಮಿ, ನಮ್ಮ ಅತ್ತಿನ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ರು. ನಿನ್ನ ಮನೆ ಒಳಗೆ ಇರಕ್ಕೆ ಲಾಯಕ್ಕಿಲ್ಲ, ಇನ್ಮೇಲೆ ನಿನ್ನ ಮನೆ ಹುಸಾಬರಿ ಮಾಡ್ಬೇಡ ಅಂತೇಳಿ ಬ್ಯಾಗ್ ಸಮೇತ ಗಂಟು ಮುಟ್ಟಿ ಕಟ್ಟಿ ಹೊರಗೆ ಹಾಕ್ಬಿಟ್ರು ಮಮ್ಮಿ. ಏನು ಗಂಟು ಮುಟ್ಟಿ ಕಟ್ಟಿ ನಿಮ್ಮತ್ತೆ ನಿನ್ನ ಹೊರಗೆ ಹಾಕಿದ್ಲ? ಯಾಕಂತ? ಏಕೆ ಸೊಕ್ಕು ಹೆಚ್ಚಾಗೈತಂತ ಅಕ್ಕಿಗೆ? ಅಲ್ಲ ಅಕ್ಕಿಗೇನು ಅಧಿಕಾರ ಐತಂತ ನೀನು ಹೊರಗೆ ಹಾಕೋದು? ಅಲ್ಲ ನೀನು ಹೊರಗೆ ಹಾಕೋ ತನಕ ನಿನ್ನ ಗಂಡು ಏನು ಮಾಡಕತ್ತಿದ್ದ? ಅವ್ರ ವಿಚಾರ ನಿನಗೆ ಗೊತ್ತಾಯ್ತಲ್ಲ ಮಮ್ಮಿ, ಅವ್ರೇನು ಮಾತಾಡಂಗೇ ಇಲ್ಲ. ಒಂದು ಸ್ವಲ್ಪ ದಿನ ಹೋಗಿ ನೀರು ನಾ ಹೆಂಗಾರ ಮಾಡಿ ನಿನ್ನ ಕರ್ಸ್ಕೊತೀನಿ, ಈಗ ಹೋಗು ಅಂತ ಕಳೆದೇ ಬಿಟ್ರ ಹೊರಗೆ. ಅಲ್ಲರಿ ನಿಮ್ಮತ್ತೆ ಭಾಳ ಸೂಕ್ಷ್ಮ ಇದ್ಲಲ್ಲೇ ಕೌಸಲ್ಯ, ಅಂಥದ್ದೇನತ್ತ? ಅಲ್ಲ ಇಷ್ಟು ದಿನ 5-6 ವರ್ಷ ಮದುವೆಯಾಗಿ ಒಂದಿನ ಹೊರಗೆ ಹಾಕಲಿದ್ದವರು ಈಗ ಹೊರಗೆ ಹಾಕ್ಯಾರಂದ್ರೆ ಏನಾತಂತದು? ಆ ಕಂಪ್ನ್ಯಾಗ ರೊಕ್ಕದು ಹೊಡಿತಿರ್ತೀಯಲ್ಲ, ಅವಾಗೇನಾರ ಸಿಕ್ಕಿಬಿದ್ದೀನ್ಲಿ? ಇಲ್ಲವಾ ಮತ್ತು ರೊಕ್ಕ ಎಲ್ಲ ಅಲ್ಲಿದಂತ್ರ ನನಗೆ ಕಳಿಸ್ತಿದ್ದೆಲ್ಲ ತವ್ರ ಮನೆಗೆ. ಇಷ್ಟು ದೊಡ್ಡ ಮನೆ, ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು ಎಲ್ಲ ತೊಗೊಂಡು ನಾವು ಆಸ್ತಿ ಮಾಡ್ಕೊಂಡೇವಲ್ಲ, ಅದೇನರ ಗೊತ್ತಾಯ್ತಾ? ಅಯ್ಯೋ ಇಲ್ಲವಾ. ನೀನು ಕದ್ದು ಮುಚ್ಚಿ ರೊಕ್ಕ ಮಾಡ್ಕೊಂಡಿಯಲ್ಲ, ಕಂಪ್ನ್ಯಾಗೆಲ್ಲ ಹೊಡೆದೊಡ್ದ ರೊಕ್ಕ ಹೊಡೆದೊಡ್ದ, ಅದೇನರ ಗೊತ್ತಾತಿನ್ಲಿ? ಅಯ್ಯೋ ಇಲ್ಲವಾ. ಏ ಬಾಯ್ ಬಿಟ್ಟು ಹೇಳಲಿ, ಏನಾತಂತ ಹೇಳಿ? ಎಲ್ಲಕ್ಕೂ ಇಲ್ಲ ಇಲ್ಲ ಅಂದ್ರೆ ಏನು ತಿಳ್ಕೊಬೇಕ? ಅಲ್ಲ ಏನಾಯ್ತು? ಅಳಾಕತ್ತಿ ಯಾಕೋ? ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ ಯಾಕ? ಅದು ಪೂಜಾ ಅಂತ ನೋಡಿ, ಸಿದ್ಧಾರ್ಥ ಒಂದು ಹುಡುಗಿನ ಇಷ್ಟಪಟ್ಟ ಮದುವೆ ಮಾಡ್ಕೊಂಡ. ಆ ಹುಡುಗಿ ಗನ ಬೆರಿಕೆತೇವಾ. ಅವ್ರ ಮನೆ ಬಾಜುಕ್ನವರು ಸಿಕ್ಕಾಪಟ್ಟೆ ಜೋರದಾರ. ಆಕಿ ನನ್ನ ಮನೆ ಸೊಸೆಯಾಗಿ ಬರಬಾರ್ದು, ಆಕಿ ಬಂದ್ರೆ ನನ್ನ ದಂಧೆ ಎಲ್ಲ ಬಂದಕ್ಕವ ಅಂಥೇಳಿ ಆ ಮದ್ವೆ ಬಿಡ್ಸಾಕಂತೇಳಿ ಒಂದಿಟ್ಟು ಗುದ್ದಾಡಿದೆ. ಅದ್ರ ಸಂಬಂಧ ಸೊಸಿನ ಮ್ಯಾಲೆ ಕಟ್ಕೊಂಡು ನನ್ನ ಹೊರಗೆ ಹಾಕ್ಬಿಟ್ರು. ಏನು ಆ ಹುಡುಗಿ ಸಂಬಂಧ ನಿಮ್ಮತ್ತೆ ನಿನ್ನ ಹೊರಗೆ ಹಾಕಿದ್ಲಾ? ಅಂತಕ್ಯಾ? ಯಾವಾಗ್ಲಿಕ್ಕಿ? ಪೂಜಾ ಅಂತೇಳಿ ಹಳ್ಳಿ ಹುಡುಗಿ. ಹಳ್ಳಿಂತ್ರ ಬಂದಕ್ಕಿ ನೀನು? ಶಬಾಷ್ ಶಬಾಷ್ ಪಲ್ಲವಿ. MBA ಓದಿ ಸಗಣಿ ತಿನ್ನಕ ಓದಿ ಆ ಕಂಪ್ನಿ ಒಳಗೆ ಮಾಯವಾಗಿ ಕೆಲ್ಸಕ್ಕೆ ಸೇರ್ಕೊಂಡು ರಮೇಶನ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿ ನಮ್ಮನ್ನು ಉದ್ಧಾರ ಮಾಡಿ ನೀನು ಉದ್ಧಾರ ಆಗಿ ಇಷ್ಟೆಲ್ಲ ರೊಕ್ಕ ಹೊಡೆದು ಇಂಥಕ್ಕಿದು ಇಷ್ಟೆಲ್ಲ ಆದಮೇಲೆ ಅಕ್ಕಿ ಮದುವೆ ನಿಲ್ಸಕ್ಕೆ ಹೋಗಿ ಏನೋ ಆಗೈತ್ಲೆ ಪಲ್ಲವಿ ನಿನಗೆ, ಅದಕ್ಕೆ ಹಿಂಗಾಗೈತಿ. ಇಷ್ಟು ವರ್ಷ ಎದಕ್ಕೂ ಸಿಕ್ಕ ಹಾಕೊಳ್ಳೋದಕ್ಕೆ ಈಗ ಸಿಕ್ಕ ಹಾಕೊಂಡಿ ಅಂದ್ರೆ? ಇಷ್ಟು ವರ್ಷ ಎಷ್ಟು ರೊಕ್ಕ ಹೊಡೆದೇನಿ, ಅವ್ರಿಗೆ ಗೊತ್ತಿಲ್ದಂಗೆ ಎಷ್ಟು ಆಸ್ತಿ ಮಾಡೇನಿ, ಈ ಮನೆ ಸಹಿತ ನಾನು ಕಟ್ಸೇನಿ, ಇಷ್ಟೆಲ್ಲ ಐತೆ. ಆದರೂ ಅವರಿಗೆ ಒಂದು ವಿಚಾರ ಗೊತ್ತಿಲ್ಲ. ಆದರೆ ಈಕೆ ಬಂದ್ಮೇಲೆ ಒಂದೊಂದು ಹೊರಗೆ ತೆಗ್ಯಾದ. ಅದಕ್ಕೆ ಈಕಿನ ಮದುವೆ ಮಾಡಿಸ್ಬಾರ್ದು ಅಂತ ಎಷ್ಟು ಗುದ್ದಾಡಿದೆ. ಹಾಳದ ಮದುವೆ ಆಗೇ ಬಿಡ್ತು. ಛೇ, ಅಲ್ಲ ಏನಾರ ಆಗಲಿ ಮನೆ ಸುಸಿ ಯಾಕೆ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು? ನಡಿ, ನಾನೇ ಕೇಳ್ತೇನೆ, ನಡಿ. ಬೇಡವ ಬೇಡ, 1-2 ದಿನ ಆಗಲಿ, ಆಮೇಲೆ ಏನು ಮಾಡಬೇಕು ಅಂತ ವಿಚಾರ ಮಾಡೋಣ. ಆತು ಮಗಳು, ಆತು ಬಾ, ಅಳಾಕೋಬೇಡ. ಬಾ, ಬಿಸಿ ಬಿಸಿ ದೋಸೆದು ಆಲೂಗಡ್ಡೆ ಪಲ್ಯ ಮಾಡೀನಿ, ತಿನ್ಬಾ. ಬ್ಯಾಗ್ ಇಟ್ಟ ಮಕ್ಕ ತಗೊಂಡು ಬರ್ತೇನೆ. ಹಾಂ ಬಾ ನಡಿ. ಅಯ್ಯೋ ತೀರ ಆರಾಮ್ರಿ? ಆರಾಮ್ ನೋಡ್ವಾ. ನೀನು ಇಲ್ಲೇ ದಿನ ಈಗ? ಹ್ಞೂ ಚಿಗವ, ಈಕಿ ನಮ್ಮ ತಮ್ಮನ ಮಗಳು ಎಲ್ಲರೂ ಇಲ್ಲೇ ಅದಾರ. ಸರ್ಕ ಈಗ ನಿನ್ನ ಗಂಡೇನೋ ಬಿಸ್ನೆಸ್ ಮಾಡತ್ನಂತಂದಿದ್ದ? ಹ್ಞೂ ಅತ್ತೀರ, ಅದು ಒಂಚೂರು ಬಿಸ್ನೆಸ್ಸು ಕೈ ಸುಟ್ಕೊಂಡ್ಬಿಟ್ರ ರೀ. ಹಿಂಗಾಗಿ ಏನು ಮಾಡೋದು, ಇಲ್ಲೇ ರೊಕ್ಕನ ಮನೆ ಅಂಥೇಳಿ ಇಲ್ಲೇ ಉಳಿದ್ಬಿಟ್ಟೇವ್ರಿ. ಓಹ ಅವ ಹುಟ್ಟದಂಗೇನೋ ಹಂಗೆ ಬಿಡೇವ, ದುಡ್ದೇ ಇಲ್ಲ. ಈಗರ ಎಲ್ಲಿ ದುಡಿಬೇಕು? ಇರ್ಲಿ ಬಿಡು, ಇಲ್ಲರ ಇಲ್ವಲ್ರಕ್ಕ. ಮಗಳನ್ನ ದೊಡ್ಡಕ್ಕೆ ಹೇಳ್ಬಿಡು. ಆರಾಮ್ ಬೇ? ಹ್ಞೂ ಯವ್ವ ಆರಾಮ್. ಸಿದ್ಧಾರ್ಥ ಎಷ್ಟು ಸಣ್ಣವಿದ್ದೆಪ್ಪ ನಾನು ನೋಡಿದಾಗ, ಎಷ್ಟು ದೊಡ್ಡವಾಗ್ಬಿಟ್ಟಿಪ್ಪ. ಸುಟಸು ಬುಟಸು ಕಣ್ಣಾಗ ಚಸ್ಮಸು ಹಾಕೊಂಡು ಚೆಚ್ಚಿ ಭಾಳ ಚಂದಾಗಿ ಬಿಡಪ್ಪ. ಆರಾಮಜ್ಜಿ, ನೀವ್ರಿ? ಆರಾಮಪ್ಪ ಆರಾಮ. ನಿನ್ನ ಹೆಂಡತಿ? ನಾನಮ್ಮ ಆರಾಮ. ಅವ್ವ ಕಣ್ಣ ಮೂಗು
ಕಡ್ಡೆಲೆ ತೀಡ್ದಂಗೆ ಅದಿ ನೋಡು. ಕೈ ತೊಳೆದು ಮುಟ್ಬೇಕು. ಭಾಳ ಚಂದ ಅದಿ ನೋಡು ಪೂಜಾ. ನೀನ ಪೂಜಾ ಅಂದ್ರೆ ಹ್ಞೂ ಬೇ. ನನ್ನ ಹೆಸರು ನಿಮಗೆ ನಿಮ್ಮ ಅತ್ತಿ ಬಾಗಲ್ದಾಗ ನಿಂತ್ಕೊಂಡ ಅದನ್ನ ಹೇಳಾಕತ್ತಿದ್ಲಿಗ ಅದಕ್ಕೆ ಅಂದಂಗೆ ಇವ ಏನ ರಮೇಶ? ಹ್ಞೂ ಅಮ್ಮ, ನಾನ ರಮೇಶ. ಇವನೇಂತಿ ಅಲ್ದಾಳ ಕೌಸಲ್ಯ? ಕೌಸಲ್ಯ ಯಾಕೆ ಸುಮ್ಮದಿ? ಒಬ್ಬಕ್ಕೆ ಸಸಿ ಏನೋ ಇಲ್ಲದಾಳ. ಮೈದನ ಮಗನ ನಾನು ಸಾಕೊಂಡೇನಿ, ಅವಂಗೂ ಮದುವೆ ಮಾಡೇನಿ, ಇಬ್ರು ಸುಸ್ತಾರಂದಿ. ಮತ್ತೆ ಇವನು ಹೇಂತಿ ಅದು ಚಿಗವ ಅದು ತವ್ರ ಮನೆಗೆ ಹೋಗಾಳಕ್ಕೆ. ತವ್ರ ಮನೆಗೆ ಈಗಾಕ ಅದು ಅದೇನೋ ನೋಡು ಹಂಗಾತಂತ ಅದಕ್ಕೆ ಹೋಗಾಳ. ಹೌದಾ? ಯಾವಾಗ ಬರ್ತಾಳ ಹಂಗಾರ? ಬರ್ತಾ ಇನ್ನೊಂದು 2 ದಿವಸ ತಕ ಬರ್ತಾ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾ ಇಲ್ಲಿ ಬಂದಿರೋದು ಎದಕ್ಕೆ ಗೊತ್ತಾನ? ಹಾಂ, ನಿನಗಿದ್ದಿದ್ದೆ ಹೇಳ್ತೇನೆ ಕೇಳ ಕೌಸಲ್ಯ. ನಂದು ಜೀವ ಎಟ್ಟದಿನ ಏನು ಊರು ಹೋಗಂತೈತಿ, ಕಾಡು ಬಾ ಅಂತೈತಿ. ನನ್ನ ಜೀವನ ಪರ್ಯಂತ ನಾ ಒಂದಷ್ಟು ಆಸ್ತಿ ಕಾಯ್ಕೊಂಡು ಬಂದೇನಂತಂದ್ರೆ ಚಾರಾಚೂರ ಅದನ್ನ ಈ ಟ್ರಂಕ್ ಒಳಗೆ ಇಟ್ಕೊಂಡು ಬಂದೇನಿ. ನನಗ್ರಿ ಯಾರ್ದಾರು ನಿನ್ ಬಿಟ್ರೆ ಹಾಂ, ನಿನ್ಗೂ ವಯಸ್ಸು ಹಾಕೊಂತ ಬಂತು, ನೀನು ಸಸ್ತಾರ ಅವನ್ನ ಕಾಪಾಡ್ಕೊಂಡು ಮುನ್ನಡ್ಕೊಡ್ಲಿ ಅಂಥೇಳಿ ನಂದು ಜೀವನ ಪರ್ಯಂತ ಕಾಯ್ಕೊಂಡು ಬಂದ ಆಸ್ತಿ ಅಂದ್ರೆ ಈ ಟ್ರಂಕ್ ಒಳಗಿಟ್ಟೆ ನೋಡುವ. ನಿನಗೊಬ್ಬಕ್ಕೆ ಸೊಸಿ ಕೊಟ್ರ ಅಂತಂದು ನಾ ಅಂದ್ಕೊಂಡಿದ್ದೆ. ಆದರೆ ಇಬ್ಬರು ಸೊಸ್ತಾರಲ್ಲ, ಇಬ್ರಿಗೂ ಮೋಸ ಆಗಬಾರ್ದು. ಇಬ್ಬರು ಸೊಸ್ತಾರೊಳಗೆ ಯಾರು ಈ ಮನೆಗೆ ಹೊಂದುವಂಥ ಸಂಪನ್ನ ಸಸಿ ಅಂತ ನನಗೆ ಅನಿಸ್ತಾಳೋ ಆಕೆಗೆ ಈ ಆಸ್ತಿನ ಅಮೂಲ್ಯವಾದ ಉಡುಗೊರೆನ ಕೊಡ್ಬೇಕಂತ ಮಾಡಿ ನೋಡುವ. ಅತ್ತಿಯರ ಅದು ಚಿಗವ ಏನು ಹೇಳಕತ್ತೀನಿ ನೀನು? ಇದ್ದಿದ್ದೇ ಹೇಳಕತ್ತೆ ನೋಡುವ. ಅದಕ್ಕೆ ನಿನ್ನ ಮನೆಗೆ ಬಂದಿದ್ದೇನೆ. ಇಷ್ಟು ವರ್ಷ ಇಲ್ಲಾಕಿ ಈಗ ನಿನ್ನ ಮನೆಗೆ ಬಂದೇನಂದ್ರೆ ತಿಳ್ಕೊ. ಅಲ್ಲ ಆತ ಬೇಚಿಗವ ಕೊಡುವಂತಿ. ಆದ್ರೆ ಇಬ್ಬರು ಸಸ್ತಾರೊಳಗೆ ಯಾಕೆ? ಅಕ್ಕಿಗೆ ಸ್ವಲ್ಪ ಈಕಿ ಸ್ವಲ್ಪ ಕೊಟ್ಬಿಡ್ಬೇಕಿಲ್ಲ. ಹಾಂ, ಅದೆಲ್ಲ ಹಂಗೆ ನಡೆಯಂಗಿಲ್ಲ. ನನ್ನ ಕಾಲದೊಳಗೆ ನಮ್ಮ ಅತ್ತಿ ನನಗೆ ನನ್ನ ನೆಗೆನಿಗೆ ಇಬ್ರಿಗೂ ಜಟಾಪಟ್ಟಿ ಹಚ್ಚಿ ನಾ ಜಟಾಪಟ್ಟಿ ಗೆದ್ದಾಗ ಈ ಟ್ರಂಕು ನನಗೆ ಬಂದೈತಿ. ನನಗಂತರೂ ಮಕ್ಕಳ ಮರಿ ಇಲ್ಲವ. ಹೀಗಾಗಿ ನೀನು ನನಗಿರಕ್ಕೆ ಹೋಗ್ಬೇಕಿ. ಅದಕ್ಕೆ ನೀನು ಸಸ್ತಾರಿಗೆ ಅದನ್ನು ಕೊಟ್ರಾತಂತ ಹೇಳಿ ಬಂದೀನಿ. ಇಬ್ಬರಿಗೂ ಜಟಾಪಟ್ಟಿ ತೋರ್ಸನ ಯಾರು ಶಾಣ್ಯಾರು, ಯಾರನ್ನ ಕೊಟ್ಟಿರೋ ಅಂತ ಎಲ್ಲ ಸ್ಪರ್ಧೆ ಒಳಗೂ ಗೆದ್ದು ತೋರಿಸ್ತಾರಲ್ಲ ಅವರಿಗೆ ಈ ಟ್ರಂಕ್ ಹೋಗೋದು. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಸಿಗ್ಬೇಕಾಗಿದ್ದು ಈ ಹಾಳಾದ ಪೂಜಾಗ ಪಲ್ಲವಿಗೆ ಸಿಕ್ಕಾತದಲ್ಲಪ್ಪ ದೇವ್ರಿ. ಏನು ಮಾಡಲಿ ಎಟ್ಟು ಬೆಳ್ಳಿ ಬಂಗಾರ ಬಷ್ಟ 500 ಆಯ್ತೇನೋ ಈ ಟ್ರಕ್ನಾಗ. ಈ ಮುದುಕಿ ಅದು ಎಟ್ಟು ಇಟ್ಟಿತ್ತೇನೋ. ನನ್ನ ಮಗಳಿಗೆ ಮಿಸ್ ಆತಲ್ಲ ಇದು. ಏನು ಮಾಡಲಿ? ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ನಿಜವಾಗ್ಲು ನೀ ಹೇಳ್ದಂಗೆ ಅರ್ಧ ಕೊಡೋಕ್ಕಾಗಿಲ್ಲ. ಒಬ್ಬರಿಗೆ ಸೇರ್ಬೇಕದು. ಪೂಜಾಗೆ ಸೇರ್ಬೇಕು, ಇಲ್ಲ ನಿನ್ನ ಸೊಸಿ ಪಲ್ಲವಿಗೆ ಸೇರ್ಬೇಕು. ನಿನ್ನ ಮಗ ಸಿದ್ಧಾಂತ ನೀ ಏನರ ಮದುವೆ ಮಾಡಿದ್ದೆ ಅಂದ್ರೆ 3 ಸಸ್ತಾರ ನಡಕ್ಕೂ ಜಟಾಪಟ್ಟಿ ಹಚ್ತಿದ್ದೆ. 3 ಸಸ್ತಾರ ನಡಕ್ಕೆ ಸಿಗೋಂಗೆ ಮಾಡ್ತಿದ್ದೆ. ಈಗ ಇಬ್ಬರ ಸಸ್ತಾರದರು, ಇಬ್ಬರೊಳಗೆ ಜಟಾಪಟ್ಟಿ ಹಚ್ಚಲಿ. ನಿನ್ನ ಸೊಸಿಗೆ ಫೋನ್ ಮಾಡಕ್ಕಿ ಪಲ್ಲವಿಗೆ. ನಿನ್ನ ಕಲ್ ಮೇಲೆ ಬರಕ್ಕೆ ಏ ರಮೇಶ? ಹಾಂ ಮೊದಲು ಹೋಗಿ ನೀನು ಹೆಂಡತಿನ ಕರ್ಕೊಂಡು ಬರಕ್ಕೆ ಹೋಗಿ. ಅಲ್ಲ ಚಿಗವ, ಆಕಿ ತವ್ರ ಮನೆಗೆ ಹೋಗ್ಯಾಳ 2 ದಿನ ಇರಾಕಂತೇಳಿ. ಈಗ ನಿಂತ ಕಾಲ ಮೇಲೆ ಆಕಿನ ಕರ್ಕೊಂಡು ಬರೋದಂದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಾ ಹೇಳಿದಂಗೆ ನೀವು ಮಾಡಿದ್ರೆ ನಾ ಇಲ್ಲಿರ್ತೀನಿ, ಇಲ್ಲ ಅಂದ್ರೆ ನಾ ಈಗ ಹೊಂಟೆ. ಅಯ್ಯೋ ಚಿಗವ, ನೀ ಹೋಗು ಮಾತೆಲ್ಲ ಆಡಕ್ಕೆ ಹೋಗ್ಬೇಡ. ಆತ ನೀ ಹೇಳ್ದಂಗೆ ಆಗಲಿ. ನಾ ಪಲ್ಲವಿನ ಕರೆಸ್ತೇನೆ. ಪೂಜಾ ಹೋಗುವ. ಇನ್ನೊಂದು ರೂಮ್ ಐತಲ್ಲ ನಮ್ದು, ತಳಗಿನ ರೂಮ್, ಅದನ್ನು ಸ್ವಲ್ಪ ಸ್ವಚ್ಛ ಮಾಡಿಸ್ರಿ. ಅಮ್ಮ ಇದು ಚಿಗವ್ಗ ಅಲ್ಲಿರಾಕ ವ್ಯವಸ್ಥೆ ಮಾಡಿರಿ. ಅಲ್ಲಮ್ಮ ಮೇಲೆ ಗೆಸ್ಟ್ ರೂಮ್ ಐತಲ್ಲ ದೊಡ್ಡದು, ಅದು ಬೇಡ. ಆಕಿಗೆ ಹತ್ತಾಕ ಇಳ್ಯಾಕ ತ್ರಾಸ ಆಕೈತಿ, ಅದು ಬೇಡ. ಇಲ್ಲ ತಳಗಿಂದ ವ್ಯವಸ್ಥೆ ಮಾಡಿಸು ಹೋಗು. ಹಾಂ ಪೂಜಾ, ಅದನ್ನು ಸ್ವಚ್ಛ ಮಾಡಿಸ್ತು. ಈ ಟ್ರಂಕಲ್ಲಿ ಒಳಗಿಡಿಸು. ಆಮೇಲೆ ನನಗೆ ಈ ಬೆಳ್ಳುಳ್ಳಿ, ಆಲೂಗಡ್ಡಿ, ಗಜರಿ ಪಜರಿ ಇಂಥದ್ದೆಲ್ಲ ನಾನು ಬಿಟ್ಬಿಟ್ಟೇನಿ, ತ್ಯಜಿಸ್ಬಿಟ್ಟೇನೆ ಜೀವನ ಪರ್ಯಂತ. ನಾ ಏನಿತ್ತಂದ್ರು ಅಕ್ಕಿ, ಗೋಧಿ ಇಂಥದ್ದು ಒಟ್ಟು ಭೂಮಿ ಒಳಗೆ ಏನು ಬೆಳಿತಾವಲ್ಲ ಅಂಥವೆಲ್ಲ ಕಾಳುಗಳು ಕಾಯಿಪಲ್ಯಗಳು ನಾ ಯಾವೂ ತಿನ್ನಂಗಿಲ್ಲ. ಭೂಮಿ ಮ್ಯಾಲೆ ಬೆಳೆಯುವಷ್ಟೇ ತಿಂತೇನೆ. ನೋಡಿ ಮಡಿ ಮೈಲಿಗಿಂದ ನನಗೆ ಅಡುಗೆ ಮಾಡ್ಬೇಕು. ಇಂಥದ್ದು ನಾನು ಮುಟ್ಟಂಗಿಲ್ಲ. ಓ ಆಯ್ತಮ್ಮ, ಆಯ್ತು. ನೀವು ಹೇಳ್ದಂಗೆ ಆಗಲಿ. ನಿಮಗೆ ಹೆಂಗೆ ಬೇಕೋ ನಾ ಹಂಗೆ ಅಡುಗೆ ಮಾಡ್ಕೊಡ್ತೀನಿ. ಆದರೆ ನನಗೆ ಹೆಂಗೆ ಬೇಕು ಏನು ಬೇಕು ಒಂಚೂರು ಕುಂತ ನೀವು ಹೇಳಿದ್ರೆ ಚಲೋ ಆಕೈತಿ. ಇದು ಮುಖ್ಯ ನನಗೆ, ಇದು ಮುಖ್ಯ. ಸಸಿ ಅಡ್ಡಿಲ್ಲ ಸಸಿ. ಒಂದು ಕೆಲಸ ಮಾಡಿ, ಆ ರೂಮು ವ್ಯವಸ್ಥೆ ಮಾಡಿ ಟ್ರಂಕ್ನ ಕಡೆ ಇಡು. ನಾ ಮೊದಲೇ ಜಳಕ ಮಾಡಿ ದೇವ್ರದ್ದು ಜಪ ಮಾಡಿ ಆಮೇಲೆ ನನಗೇನು ಬೇಕು ಏನೇನು ತಿನಸ ಎಲ್ಲ ಹೇಳ್ತೀನಿ. ಸರಿ ಅಮ್ಮ, ನೀವು ಹೇಳ್ದಂಗೆ ಆಗಲಿ. ಸಲ್ಯಾ, ಮೊದಲ ಸಸಿ ಕರೆಸೋ ವ್ಯವಸ್ಥೆ ಮಾಡು, ಹೋಗು. ಹಾಂ ಈಗಮ್ಮ ಚಿಗವ ಹೇಳ್ತೇನೆ. ರಮೇಶಿಗೆ ಹೇಳಿ
ಅಕ್ಕಿನ ಕರೆಸ್ತೇನೆ ಹ್ಞೂ ಆಯ್ತು